ಸರ್ ಆಕ್ಚುಲಿ ಈಗ ಅಮ್ಮನ ಹೆಜ್ಜೆಗೆ ಹಸಿರು ಹೆಜ್ಜೆ ಅಂತ ಶುರು ಮಾಡಿದಿರಲ್ಲ, ಅದು ಕುಮಾರ ಪಾರ್ಕಿಗೆ ಮಾತ್ರ ಸೀಮಿತ ಆಗಿರುತ್ತಾ ಅಥವಾ ಹೇಗೆ ಸರ್? ಯಾಕಂದ್ರೆ ಆ ಪದ ಕೇಳಿದಾಗ ನಮ್ಗೆ ಅಮ್ಮ ನಡೆದಿದ್ದಾರಿಲೆಲ್ಲ ಹಸಿರಾಗಿರ್ಬೇಕು ಅನ್ನೋದು ನಮಗೆ ಫೀಲ್ ಆಗುತ್ತೆ. ಸದ್ಯಕ್ಕೆ ಕಲಾವಿದನಾಗಿ ಇಷ್ಟು ಮಾಡಬಲ್ಲೆಮ್ಮ, ರಾಜಕೀಯಕ್ಕೆ ಎಂಟರ್ ಆದಾಗ ಬೇರೆ ಎಲ್ಲ ಮಾಡೋಣ. ಎಲ್ಲ ಕಡೆ ಇವಾಗ ಇಷ್ಟೇ ಇರೋದು ನನ್ನ ಹತ್ರ. ಬಟ್ ಎಲ್ಲಿವರೆಗೆ ಕೈ ಹಾಕಕ್ಕಾಗುತ್ತೋ ನಾನು ಹಾಕಿದ್ದೀನಿ, ಮಾಡ್ತಾ ಇರ್ತೀನಿ. ಅಂಡ್ ಹಾಗಂತ ಇಲ್ಲೇ ಸೀಮಿತ ಅಂತ ಹೇಳ್ತಿಲ್ಲ. ದೇ ಅಪ್ರೋಚ್ ಮೀ, ಹೀಗಿದೆ ಒಂದು ಜಾಗ ನಮ್ಗೆ ಆಗುತ್ತೆ, ಒಳ್ಳೇದಾಗುತ್ತೆ ಅನ್ಬಿಟ್ಟು ಅಂತ. ಸೊ ಹಾಗಿರೋದ್ರಿಂದ ಫಸ್ಟ್ ಸ್ಟೆಪ್ ಇಸ್ ದಟ್. ಅಂಡ್ ಆಸ್ ಐ ಟೋಲ್ಡ್ ಯು, ಇದು ಕಂಪ್ಲೀಟ್ಲಿ ನಾನೇ ಮಾಡ್ತಾ ಇರೋದ್ರಿಂದ ಐ ಡೋಂಟ್ ಹ್ಯಾವ್ ಎನಿ ಸಪೋರ್ಟ್ ಸಿಸ್ಟಮ್ ಕಮಿಂಗ್ ಫ್ರಮ್ ಔಟ್ಸೈಡ್. I would love to do as much as I can when it comes to my mother, and in her name, any social activity, I will not hesitate to do anything. I will not. Yes, sir. Huh? Hi, sir. So advance happy birthday ಅಂತ ಅನ್ಕೊಂಡೆ, ಬಟ್ ಇಲ್ಲಿ ಬೇಡ ಅಂತ ಅದಕ್ಕೆ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀನಿ. ಸೊ ಹೇರ್ ಸ್ಟೈಲ್ ಚೆನ್ನಾಗಿದೆ. ಅಂಡ್ ನನ್ನ ಕ್ವಶನ್ ಏನು ಅಂತಂದ್ರೆ, ನೀವು ಪೋಸ್ಟ್ ಹಾಕಿದ್ರಿ ಅಮ್ಮ ಇಲ್ಲದ ವರ್ಷ ಅಂತ ಪೋಸ್ಟ್ ಹಾಕಿದ್ರಿ. ಸೊ ಅಮ್ಮ ಆ ಟೈಮಲ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಆ ಹುಟ್ಟು ಹಬ್ಬದ ದಿನ ಅಮ್ಮನ ಜೊತೆ ಸೆಲೆಬ್ರೇಷನ್ ಯಾವ ರೀತಿ ಇತ್ತು? ಹೇಗೆ ಹೇಳಲಿ ನನಗೆ ಕಷ್ಟ ಆಗುತ್ತೆ ಸರ್. ಅದು ನಾನು ಆದಷ್ಟು ಆ ಮನೆಯಲ್ಲಿ ನಾನು ಟೆರೆಸ್ ಬಿಟ್ಟು ಇಳಿತಾನೆ ಅಲ್ಲ ಕೆಳಗಡೆ. ಆ ನನ್ನ ಒಟ್ಟಿಗೆ ಇರೋರಿಗೆ, ನನ್ನ ಇಲ್ಲಿರೋ ಕೆಲವು ಸ್ನೇಹಿತರಿಗೆ ಮಾತ್ರ ಗೊತ್ತು, ನನಗೆ ಕೆಳಗೆ ಇಳಿಯಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಆ ಖಾಲಿ ಮನೆ, ಖಾಲಿ ಕುರ್ಚಿ, ಅದು ಎಲ್ಲರ ಜೀವನದಲ್ಲಿ ನಡೆಯೋದೇ ಸರ್. ನನ್ನ ಜೀವನ ಮಾತ್ರ ಅಂತಲ್ಲ, ಎಲ್ಲರ ಜೀವನದಲ್ಲೂ ನಡೆಯುತ್ತೆ. ಎಲ್ಲರಿಗೂ ಆಗುವಂತ ನೋವೇ ಇದು. ನನಗೆ ಹೊಸದು, ನಾನು ಬೇರೆಯವ್ರದೆಲ್ಲ ಕೇಳಿದ್ದೆ, ನನಗೆ ಹೊಸದಲ್ಲ. ನನಗೇನಾಗಿದೆ, ಇವತ್ತು ಬೆಳಗ್ಗೆ ಎದ್ದೇಳ್ಬೇಕಾದ್ರೆ ನಾರ್ಮಲ್, ಅದು ಬೆಳಿಗ್ಗೆ ಎದ್ದೇಳಿದ ತಕ್ಷಣ ಫಸ್ಟ್ ನಾನು ಯಾವತ್ತೂ ಅವ್ರ ಕಾಲಿಗೆ ಬೀಳ್ದೆ, ಅಪ್ಪ ಅಮ್ಮನ ಕಾಲಿಗೆ ಬೀಳ್ದೆ ಮನೆಯಿಂದ ಹೊರಗೆ ಹೋದವನಲ್ಲ. ಹುಟ್ಟು ಹಬ್ಬದ ದಿನ ಫಸ್ಟ್ ಅವ್ರ ಕಾಲಿಗೆ ಬಿದ್ದು ಏನೋ ಇರುತ್ತಲ್ಲ ಸರ್, ಅದು ಏನಾಗುತ್ತೆ, ಅದು ತುಂಬಾ ಕಷ್ಟ ಆಗ್ತದೆ ಅಷ್ಟೇ. ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು, ಮನೆ ಹತ್ರ ಬೇಡ ಅಂತ. ಹಾಗಂತ ಅಭಿಮಾನಿಗಳ ಮೇಲೆ ಅಥವಾ ನನ್ನ ಸ್ನೇಹಿತರ ಮೇಲೆ ನನಗೆ ಕಮ್ಮಿ ಪ್ರೀತಿ ಇದೆ ಅಂತಲ್ಲ, ಆ ಮನೆ ಹತ್ರ ಗಲಾಟೆ ಬೇಡ. ಅದೊಂದು ಸಂಪ್ರದಾಯ ಅಂತಾನು ಹೇಳ್ತಾರೆ, ಮನೆ ಹತ್ರ ಸದ್ದಿರಬಾರ್ದು, ಶಬ್ದಗಳು ಮಾಡಬಾರ್ದು, 1 ವರ್ಷ ಆಗೋ ತನಕ ಅಂತ ಹೇಳ್ತಾರೆ. ಆ ಪದ್ಧತಿನೂ ನಾನು ಫಾಲೋ ಮಾಡಬೇಕು. ಈ ಕಡೆ ಇವ್ರುಗಳ ಮನ್ಸಿಗೂ ನೋವಾಗ್ದಿದ್ದಾಗ ನೋಡ್ಕೊಬೇಕು. ಇವತ್ತು ಬೆಳಗ್ಗೆ ಬಂದು ನಾನೇನ್ ಪತ್ರ ಬರ್ದಿರ್ಬೋದು, ಬಟ್ ಏನ್ ಮಾಡ್ತೀರಿ ಹೇಳಿ, ಪ್ರೀತಿ ತಡೆಯಕ್ಕಾಗಲ್ಲ. ಇವತ್ತು ಬೆಳಿಗ್ಗೆ ಬಂದು ಎಲ್ಲ ಕೂಗ್ತಾ ಇದ್ರು ಮನೆ ಹತ್ರ. ಇಲ್ಲಿ ಯಾರು ನಮ್ಮ ಹುಡುಗರು ಹೋಗ್ಬಿಟ್ಟು ಅಕಸ್ಮಾತ್ ಕೂಗ್ಬೇಡಿ ಅಂತ ಹೇಳಕ್ ಹೋದ್ರೆ, ಅದು ಹೊರಟಾಗೆ ಬಂದಂತ ವರ್ತನೆ ಹಾಗೆ ಅದೊಂದು ವಿಡಿಯೋ ಆಗಿ ಪ್ರೊಜೆಕ್ಟ್ ಆಗುತ್ತೆ, ಅಲ್ಲೂ ಪ್ರಾಬ್ಲಮ್ ಆಗುತ್ತೆ. We don't know what to do, but we are managing, sir. We are managing.